ಹುಡುಗ ಮತ್ತು ನಾಯಿ ಮನಸ್ಸು ತಟ್ಟುವ ಕಥೆ. ಒಂದು ಹಳ್ಳಿಯಲ್ಲಿ 15 ವರ್ಷದ ಒಬ್ಬ ಹುಡುಗನಿದ್ದ. ಅವನು ತನ್ನ ಅಜ್ಜ ಅಜ್ಜಿಯರ ಜೊತೆಗೆ ಸರಳವಾಗಿ ಬದುಕುತ್ತಿದ್ದ. ಆತನಿಗೆ ತಂದೆ ತಾಯಿ ಇರಲಿಲ್ಲ. ಅಜ್ಜ ಅಜ್ಜಿಯರೇ ಅವನಿಗೆ ತಾಯಿ ತಂದೆ ಅಂತಿದ್ದರು. ಪ್ರತಿದಿನ ಅವನು ಕೆಲಸಕ್ಕಾಗಿ ಪೇಟೆಗೆ ಹೋಗಿ ಸಂಜೆ ಮನೆಗೆ ಮರಳುತ್ತಿದ್ದ. ಒಂದು ದಿನ ಪೇಟೆಯಿಂದ ಮನೆಗೆ ಬರುವಾಗ ದಾರಿಯ ಬದಿಯಲ್ಲಿ ಊಟವಿಲ್ಲದೆ ನಿತ್ರಾಣಗೊಂಡಿದ್ದ ಒಂದು ನಾಯಿಯನ್ನು ಅವನು ಕಂಡನು. ಕಣ್ಣುಗಳಲ್ಲಿ ಹಸಿವು, ದೇಹದಲ್ಲಿ ಶಕ್ತಿ ಇಲ್ಲ. ಅದನ್ನು ನೋಡಿದ ಹುಡುಗನ ಮನಸ್ಸು ಕರಗಿತು. ತನ್ನ ಬಳಿಯಿದ್ದ ಸ್ವಲ್ಪ ಊಟವನ್ನು ನಾಯಿಗೆ ಕೊಟ್ಟನು. ನಾಯಿ ಊಟ ಮಾಡಿ ಪ್ರೀತಿಯಿಂದ ಅವನತ್ತ ನೋಡಿತು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಒಂದು ಅಜ್ಞಾತ ಬಂಧ ಹುಟ್ಟಿತು. ಅದರ ನಂತರ ಪ್ರತಿದಿನ ಹುಡುಗ ಆ ದಾರಿಯಲ್ಲೇ ಹೋಗುತ್ತಿದ್ದ. ನಾಯಿ ಅವನ ಹಿಂದೆ ಬಂದು ನಿಲ್ಲುತ್ತಿತ್ತು. ಹುಡುಗ ಅದಕ್ಕೆ ಸ್ವಲ್ಪ ತಿಂಡಿ ಕೊಡುತ್ತಿದ್ದ. ಊಟ ಮುಗಿದ ನಂತರ ನಾಯಿ ತುಂಬಾ ದೂರದವರೆಗೂ ಅವನತ್ತ ನೋಡುತ್ತಾ ನಿಂತಿರುತ್ತಿತ್ತು. ಒಂದು ದಿನ ಹೊಸ ವರ್ಷ ಬಂತು. ಹುಡುಗ ಖುಷಿಯಿಂದ ಹೊಸ ಬಟ್ಟೆ ತೊಟ್ಟು ಕೆಲಸಕ್ಕೆ ಹೋದ. ಕೆಲಸ ಮುಗಿಸಿ ಹೊಸ ವರ್ಷದ ಬೋನಸ್ ಪಡೆದನು. ಆ ಹಣದಿಂದ ಅಜ್ಜ ಅಜ್ಜಿಯರಿಗೆ ಹೊಸ ಬಟ್ಟೆಗಳನ್ನು ಖರೀದಿಸಿ ಮನೆಗೆ ಮರಳುತ್ತಿದ್ದ. ಆ ದಿನವೂ ಅವನು ನಾಯಿ ಇರುವ ಜಾಗದ ಬಳಿ ಬಂದನು. ಆದರೆ ಅಲ್ಲಿ ಒಂದು ಮರದ ಬಳಿ ಇಬ್ಬರು ಕಳ್ಳರು ನಿಂತಿದ್ದರು. ದೂರದಿಂದಲೇ ನಾಯಿ ಇದನ್ನು ಗಮನಿಸಿತು. ಹುಡುಗ ಮರದ ಬಳಿ ಬಂದ ಕ್ಷಣದಲ್ಲೇ ಕಳ್ಳರು ಅವನ ಮೇಲೆ ಎರಗಿ ಅವನ ಬಳಿಯಿದ್ದ ವಸ್ತುಗಳನ್ನು ಕಿತ್ತುಕೊಳ್ಳಲು ಆರಂಭಿಸಿದರು. ಅದನ್ನು ನೋಡಿದ ನಾಯಿ ಓಡಿ ಬಂದು ಭಯಂಕರವಾಗಿ ಬೊಗಳುತ್ತಾ ಕಳ್ಳರ ಮೇಲೆ ಎರಗಿತು. ಅವರನ್ನು ಕಚ್ಚಿತು. ಕಳ್ಳರು ಕೋಪದಿಂದ ನಾಯಿಗೆ ಚಾಕು ಚುಚ್ಚಿದರು. ಅದನ್ನು ಕಂಡ ಹುಡುಗನಿಗೆ ತಾಳ್ಮೆ ತಪ್ಪಿತು. ಅಲ್ಲೇ ಇದ್ದ ದೊಣ್ಣೆಯಿಂದ ಕಳ್ಳರಿಗೆ ಹೊಡೆಯತೊಡಗಿದ. ಬಹಳ ಹೊಡೆತ ತಿಂದ ಕಳ್ಳರು ಅಲ್ಲಿಂದ ಓಡಿ ಹೋದರು. ಅಷ್ಟರಲ್ಲಿ ಅಲ್ಲೇ ಒಂದು ವಾಹನ ಹೋಗುತ್ತಿತ್ತು. ಹುಡುಗ ಗಾಯಗೊಂಡ ನಾಯಿಯನ್ನು ಅದರಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ. ನಂತರ ನಾಯಿಯನ್ನು ಮತ್ತೆ ಮರದ ಬಳಿ ಬಿಟ್ಟು ತಿನ್ನಲು ಸ್ವಲ್ಪ ತಿಂಡಿ ಇಟ್ಟು ಮನಸ್ಸು ತುಂಬಾ ಭಾರವಾಗಿ ಮನೆಗೆ ಹೋದ. ನಡೆಯದದ್ದನ್ನೆಲ್ಲ ಅಜ್ಜ ಅಜ್ಜಿಯರಿಗೆ ಹೇಳಿದ. ಅವರು ಅವನಿಗೆ ಸಮಾಧಾನ ಹೇಳಿದರು. ಆದರೆ ಅಜ್ಜನಿಗೆ ಮೊಮ್ಮಗನ ಮನಸ್ಸಿನ ನೋವು ಅರ್ಥವಾಯಿತು. ಆ ರಾತ್ರಿ ಹುಡುಗ ಊಟ ಮಾಡಿ ಮಲಗಿದರೂ ಮನಸ್ಸಿನಲ್ಲಿ ನಾಯಿಯ ಚಿಂತೆ ಕಾಡುತ್ತಲೇ ಇತ್ತು. ಬೆಳಗ್ಗೆ ಎದ್ದಾಗ ಬೇಸರದಿಂದ ಮನೆಯ ಹೊರಗೆ ಬಂದನು. ಅಷ್ಟರಲ್ಲಿ ಅವನ ಕಣ್ಣುಗಳ ಮುಂದೆ ಅದೇ ನಾಯಿ ನಿಂತಿತ್ತು. ಆತ ಅಚ್ಚರಿಗೊಂಡ. ಮನಸ್ಸು ತುಂಬಾ ಸಮಾಧಾನವಾಯಿತು. ಅಜ್ಜನನ್ನು ನೋಡಿ, ತಾತ, ಈ ನಾಯಿ ಇಲ್ಲಿಗೆ ಹೇಗೆ ಬಂತು ಎಂದು ಕೇಳಿದ. ಅಷ್ಟರಲ್ಲಿ ಅಜ್ಜಿ ಹೇಳಿದಳು, ನಿನ್ನ ತಾತನೇ ಅದನ್ನು ಮನೆಗೆ ತಂದರು. ಹುಡುಗ ತಾತನತ್ತ ನೋಡಿದ. ತಾತ ನಗುತ್ತಾ ಹೇಳಿದನು, ಗಾಯಗೊಂಡ ನಾಯಿಯನ್ನು ಒಂಟಿಯಾಗಿ ಬಿಟ್ಟು ಬಂದಿದ್ದಕ್ಕೆ ನಿನ್ನ ಮನಸ್ಸು ತುಂಬಾ ಬೇಸರವಾಗಿತ್ತು. ನೀನು ಹೇಳದಿದ್ದರೂ ನನಗೆ ಅರ್ಥವಾಯಿತು. ಅದಕ್ಕೆ ಅದನ್ನು ಮನೆಗೆ ತಂದೆ. ಅದನ್ನು ಕೇಳಿ ಹುಡುಗನ ಕಣ್ಣುಗಳ ತುಂಬ ಸಂತೋಷದ ಕಣ್ಣೀರು ತುಂಬಿತು. ಆ ದಿನದಿಂದ ಅಜ್ಜ ಅಜ್ಜಿಯರು ತಮ್ಮ ಮೊಮ್ಮಗನನ್ನು, ಅವನ ಪ್ರಾಣ ಉಳಿಸಿದ ಆ ನಾಯಿಯನ್ನು ಇನ್ನಷ್ಟು ಪ್ರೀತಿಯಿಂದ ನೋಡಿಕೊಳ್ಳತೊಡಗಿದರು.